ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಪ್ರಿಯಾ ತುಳಸಿ ಕಟ್ಟೆಗೆ ಪೂಜೆ ಮಾಡ್ತಾ ಇರುವಾಗ ವಲ್ಲಭ ಹಾಲು ತಗೊಂಡು ಮನೆಯೊಳಗೆ ಬರ್ತಾ ಇರ್ತಾನೆ. ಗುಡ್ ಮಾರ್ನಿಂಗ್ ಅತ್ತಿಗೆ ಅಂತಾನೆ. 1 ನಿಮಿಷ ಅಂತಾಳೆ ಪ್ರಿಯಾ. ಹೇಳಿ ಅತ್ತಿಗೆ ಅಂತಾನೆ ವಲ್ಲಭ ಅದು ನಮ್ಮ ಮನೆಯವ್ರ ಲ್ಯಾಪ್ಟಾಪ್ ಸರಿ ಹೋಯ್ತಾ ಅಂತಾಳೆ ಪ್ರಿಯಾ. ಇಲ್ಲ ಅತ್ತಿಗೆ ಅಂತಾನೆ ವಲ್ಲಭ. ಇನ್ನೂ ರೆಡಿ ಮಾಡಿಸಿಲ್ವಾ? ಅಯ್ಯಯ್ಯೋ, ಅದು ಯಾವಾಗ ರೆಡಿ ಮಾಡಿಸ್ತೀರಾ ಅಂತಾಳೆ ಪ್ರಿಯಾ. ಅತ್ತಿಗೆ ಅವತ್ತೇ ಹೇಳಿದ್ನಲ್ಲ, ಸ್ಯಾಲ್ರಿ ಬರ್ತಿದ್ದ ಹಾಗೆ ಮಾಡಿಸ್ತೀನಿ ಅಂತ. ಸ್ಯಾಲ್ರಿ ಆದ ಕೂಡಲೇ ಮಾಡಿಸ್ತೀನಿ, ಡೋಂಟ್ ವರಿ ಅಂತಾನೆ ವಲ್ಲಭ. ಅದೇ ನಿಮ್ಮ ಸ್ಯಾಲ್ರಿ ಯಾವಾಗ ಬರುತ್ತೆ ಅಂತ ಕೇಳ್ತಿದ್ದೀನಿ ಅಂತಾಳೆ ಪ್ರಿಯಾ. ಪ್ರತಿ ತಿಂಗಳು 5ನೇ ತಾರೀಕು ಬಂದ್ಬಿಡುತ್ತೆ ಅತ್ತಿಗೆ ಅಂತಾನೆ ವಲ್ಲಭ. ಏನು 5ನೇ ತಾರೀಕಾ? ಅಂದರೆ ಇನ್ನೂ ಒಂದು 10-12 ದಿನ ಆಗುತ್ತೆ. ಅಲ್ಲಿವರೆಗೂ ನಿಮ್ಮ ಅಣ್ಣ ಲ್ಯಾಪ್ಟಾಪ್ ಇಲ್ಲದೆ ಕೆಲಸ ಮಾಡಬೇಕಾ? ಅವರಿಗೆ ತೊಂದರೆ ಆಗಲ್ವಾ ಅಂತಾಳೆ ಪ್ರಿಯಾ. ಹೌದು ಅತ್ತಿಗೆ, ನಿಮಗೆ ಗೊತ್ತಲ್ವಾ, ಈ ತಿಂಗಳು ದುಡ್ಡನ್ನು ಅಪ್ಪನಿಗೆ ಕೊಟ್ಬಿಟ್ಟೆ. ಪ್ರತಿ ತಿಂಗಳು ಅವರಿಗೆ ಕೊಡಬೇಕಾಗತ್ತೆ. ಈಗ ಅಂತೂ ದುಡ್ಡಿಲ್ಲದೆ ಕೈಯೆಲ್ಲ ಖಾಲಿಯಾಗಿಬಿಟ್ಟಿದೆ. ಬಟ್ ಸ್ಯಾಲ್ರಿ ಆದ ಕೂಡಲೇ ಫಸ್ಟ್ ಕೆಲಸ ಅಣ್ಣನ ಲ್ಯಾಪ್ಟಾಪ್ನ ಸರಿ ಮಾಡಿಸೋದು ಅಂತಾನೆ ವಲ್ಲಭ. ಅಂದರೆ 10-12 ದಿನ ನಿಮ್ಮ ಅಣ್ಣ ಕೆಲಸ ಮಾಡೋಕ್ಕೆ ಒದ್ದಾಡಬೇಕು ಅಂತಿದ್ದೀರಾ? ನೋಡಿ, ನಿಮ್ಮ ಅಣ್ಣ ಲ್ಯಾಪ್ಟಾಪ್ ಕೇಳಿಲ್ಲ ಅಂದರೆ ಅವರಿಗೆ ಅದರ ಅವಶ್ಯಕತೆ ಇಲ್ಲ ಅಂತಲ್ಲ, ಅವರು ನಿಮ್ಮ ಹತ್ರ ಕೇಳೋಕ್ಕೆ ಒದ್ದಾಡ್ತಿದ್ದಾರೆ ಅಂತ. ಲ್ಯಾಪ್ಟಾಪ್ ಇಲ್ಲದೆ ಅವರು ಎಷ್ಟು ಕಷ್ಟಪಡ್ತಿದ್ದಾರೆ ಅಂತ ನನಗೆ ಗೊತ್ತು ವಲ್ಲಭ ಅವರೇ. ಆಫೀಸಲ್ಲಿ ಬಾಸ್ ಅವರು ಲ್ಯಾಪ್ಟಾಪ್ ಎಲ್ಲಿ ಅಂತ ಕೇಳಿದಾಗ ಅವ್ರು ಏನೋ ಒಂದು ಹೇಳಿ ಸಂಭಾಳಿಸಿದ್ದಾರೆ ಗೊತ್ತಾ ಅಂತಾಳೆ ಪ್ರಿಯಾ. ಅತ್ತಿಗೆ, ಇಫ್ ಯು ಡೋಂಟ್ ಮೈಂಡ್, ಅಣ್ಣನ ಹತ್ರ ನಾನೇ ಮಾತಾಡಲಾ ಅಂತಾನೆ ವಲ್ಲಭ. ನೀವು ಹೋಗಿ ನಿಮ್ಮ ಅಣ್ಣನ ಹತ್ರ ಮಾತಾಡಿದರೆ ಅವ್ರ ಬಾಸು ನಿಮ್ಮ ಅಣ್ಣನ ಹತ್ರ ಏನೂ ಕೇಳಲ್ಲ ಅಂದ್ಕೊಂಡಿದ್ದೀರಾ? ನೀವು ನಿಮ್ಮ ಅಣ್ಣನ ಹತ್ರ ಹೋಗಿ ಇದನ್ನೇ ಅಂತೀರಾ, ಅವರು ಹ್ಞೂ ಅಂತಾನೆ ಅಂತಾರೆ. ಅದೆಲ್ಲ ಏನೂ ಬೇಡ, ನೀವು ಆದಷ್ಟು ಬೇಗ ಲ್ಯಾಪ್ಟಾಪ್ ಸರಿ ಮಾಡಿಸೋದ್ರ ಬಗ್ಗೆ ಗಮನ ಕೊಡಿ. ನೀವು ಲ್ಯಾಪ್ಟಾಪ್ ಕೊಟ್ಟರೆ ಅವರಿಗೂ ಖುಷಿ ಆಗುತ್ತಲ್ವಾ ಅಂತಾಳೆ ಪ್ರಿಯಾ. ಪಾಪ ವಲ್ಲಭ, ನನ್ನಿಂದಾಗಿ ಪ್ರಿಯಾ ಅಕ್ಕನ ಹತ್ರ ಹೇಳಿಸ್ಕೊಳ್ಬೇಕಾಯ್ತು ಛೇ ಅಂತ ಅಮೂಲ್ಯ ಹೋಗ್ತಾಳೆ. ಸರಿ ಅತ್ತಿಗೆ, ನಾನು ಸರಿ ಮಾಡಿಸ್ತೀನಿ ಅಂತಾನೆ ವಲ್ಲಭ. ಏನು ಮಾಡೋದು, ಅಷ್ಟೊಂದು ದುಡ್ಡು ಎಲ್ಲಿಂದ ತರಲಿ ಅಂತ ವಲ್ಲಭ ಯೋಚನೆ ಮಾಡ್ತಾನೆ. ಈಚೆ ರೂಮಲ್ಲಿ ಗಿರಿಜಾ ನಂದನ್ ಹತ್ರ, ರೀ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು ಅಂತಾರೆ. ಹೇಳು ಅಂತಾರೆ ನಂದನ್. ಅದೇನಂದರೆ, ಇನ್ಮೇಲಿಂದ ಊಟಕ್ಕೆ ಮನೆಗೆ ಬಂದುಬಿಡಿ, ಅಂಗಡಿಗೆಲ್ಲ ಊಟ ತೊಗೊಂಡು ಬರೋದು ಬೇಡ ರೀ, ದಯವಿಟ್ಟು ರೀ ಅಂತಾರೆ ಗಿರಿಜಾ. ಆ ಹುಡುಗಿ ಪ್ರಿಯಾ ಹೇಳಿದ್ದು ಸರಿಯೇ ಅಲ್ವಾ? ಈಗ ನಾನು ಊಟಕ್ಕೆ ಬರೋಕ್ಕೆ ಅರ್ಧ ಗಂಟೆ, ಊಟ ಮಾಡೋಕೆ ಅರ್ಧ ಗಂಟೆ, ಊಟ ಆದಮೇಲೆ ಒಂದು ಅರ್ಧ ಗಂಟೆ ವಿಶ್ರಾಂತಿ, ಹೋಗೋಕೆ ಅರ್ಧ ಗಂಟೆ, ಒಟ್ಟಾರೆ 2 ಗಂಟೆ ವೇಸ್ಟ್ ಆಗುತ್ತಲ್ವಾ? ಅದೇ ನಾನು ಅಂಗಡಿಲಿ ಊಟ ಮಾಡಿದರೆ ಒಂದು 15 ನಿಮಿಷದಲ್ಲಿ ಮುಗ್ದು ಹೋಗುತ್ತೆ. ನಾನು ಅಲ್ಲೇ ಇದ್ದರೆ ಇನ್ನಷ್ಟು ವ್ಯಾಪಾರ ಜಾಸ್ತಿ ಮಾಡ್ಬೋದು, ಗಿರಾಕಿಗಳನ್ನು ನೋಡ್ಬೋದಲ್ವಾ ಅಂತಾರೆ ನಂದನ್. ಇಷ್ಟು ವರ್ಷ ನೀವು ಊಟಕ್ಕೆ ಮನೆಗೆ ಬರ್ತಾ ಇದ್ರಲ್ವಾ, ಇದೇನಿದು ಹೊಸದಾಗಿ ಅಂತಾರೆ ಗಿರಿಜಾ. ನನಗೂ ವಯಸ್ಸಾಯಿತು, ಓಡಾಟ ಸಾಕು ಅನಿಸುತ್ತೆ. ಈಗ ಪ್ರಿಯಾ ಊಟ ತರ್ತಿದ್ದಾಳೆ ಅಲ್ವಾ, ಅವಳಿಗೇನಾದರೂ ಸಮಸ್ಯೆ ಇದ್ದರೆ ಹೇಳು, ನಾನು ಬೇಡ ಅಂತೀನಿ. ಅವಳಿಗೇನೂ ಸಮಸ್ಯೆ ಇಲ್ಲ ಅಂದಮೇಲೆ ಮತ್ತೇನು ಗಿರಿಜಾ ಅಂತಾರೆ ನಂದನ್. ಆದರೂ ಅಂತಾರೆ ಗಿರಿಜಾ, ಅಂಗಡಿಗೆ ಲೇಟ್ ಆಯಿತು, ಬೇಗ ತಿಂಡಿ ಕೊಡುವ, ನಾನು ಹೋಗಬೇಕು ಅಂತ ನಂದನ್ ಹೋಗ್ತಾರೆ. ಈಚೆ ರೂಮಲ್ಲಿ ವಲ್ಲಭ ಸ್ನಾನ ಮಾಡಿ ತಲೆ ಒರೆಸ್ಕೊಳ್ತಾ ಇರುವಾಗ ಅಮೂಲ್ಯ ಬಂದು ಗಾಡ್ ಪಾಪ ಅಂತಾಳೆ. ಅದೇನು ಇಷ್ಟು ನೈಸಾಗಿ ಕರಿತಿದ್ಯಾ? ಐಸ್ ಇಡೋ ಪ್ರೋಗ್ರಾಮ್ ಏನಾದರೂ ಇಟ್ಕೊಂಡು ಬಂದಿದ್ದೀರಾ ಹೇಗೆ? ದುಡ್ಡೇನಾದರೂ ಬೇಕು ಅಂದರೆ ಹೇಳಿಬಿಡು, ನನ್ನ ಹತ್ರ ಜಾಸ್ತಿ ಇಲ್ಲ, ಮ್ಯಾಕ್ಸಿಮಮ್ ಅಂದರೆ 200-300 ಕೊಡ್ಬೋದು, ಅದಕ್ಕಿಂತ ಜಾಸ್ತಿ ಇಲ್ಲ ಅಂತಾನೆ ವಲ್ಲಭ. ಅದಲ್ಲ ಕಣೋ, ನಿನಗೆ ದುಡ್ಡಿನ ತುಂಬ ಪ್ರೆಷರ್ ಆಗ್ತಿದೆ ಅಲ್ವಾ, ಮಾವಂಗೆ ಕೊಡಬೇಕು, ಮಾಧವನ್ ಭಾವನ್ ಲ್ಯಾಪ್ಟಾಪ್ ಸರಿ ಮಾಡಿಸ್ಬೇಕು, ಇದೆಲ್ಲ ಅಂತಾಳೆ ಅಮೂಲ್ಯ. ಹಾಗೇನೂ ಇಲ್ವಲ್ಲ, ಸ್ಯಾಲ್ರಿ ಬರುತ್ತಲ್ವಾ, ಮ್ಯಾನೇಜ್ ಆಗುತ್ತೆ ಬಿಡು ಅಂತಾನೆ ವಲ್ಲಭ. ಪ್ರಿಯಾ ಅಕ್ಕ ನಿಮ್ಮ ಹತ್ರ ಮಾತಾಡಿದ್ದನ್ನು ಕೇಳಿಸ್ಕೊಂಡೆ ಕಣೋ, ಆದಷ್ಟು ಬೇಗ ಲ್ಯಾಪ್ಟಾಪ್ ಸರಿ ಮಾಡಿಸಲ್ಲ ಅಂತಿದ್ರಲ್ಲ ಅವರು, ಏನು ಮಾಡ್ತೀಯಾ ಈಗ ಅಂತಾಳೆ ಅಮೂಲ್ಯ. ಏನಾದರೂ ಮಾಡಿದ್ರಾಯ್ತು, ನೀನ್ಯಾಕೆ ಎಷ್ಟೊಂದು ತಲೆ ಕೆಡಿಸ್ಕೊಂಡಿದ್ಯಾ? ಸಾಧ್ಯ ಆದರೆ ಬೇಗ ಸರಿ ಮಾಡಿಕೊಡು ಅಂದಿದ್ದಾರೆ ಅಂತಾನೆ ವಲ್ಲಭ. ಆದರೆ ನನಗೆ ತುಂಬ ಬೇಜಾರಾಗ್ತಿದೆ ವಲ್ಲಭ, ಅವರು ಆ ತರಹ ಎಲ್ಲ ಮಾತಾಡಿದರು, ಅವ್ರು ಸುಮ್ಮನೆ ಇರೋ ಕೆಟಗರಿನೇ ಅಲ್ಲ ಕಣೋ ವಲ್ಲಭ. ನಮ್ಮ ಯಜಮಾನ್ರು ಲ್ಯಾಪ್ಟಾಪ್ ಹಾಳು ಮಾಡಿದ್ದಾನೆ ಅಂತ ಮಾವನ ಹತ್ರ ಪಿನ್ ಇಟ್ಟರು ಇಡ್ಬೋದು, ಹಾಗೆಲ್ಲ ಆಗೋಕ್ಕೂ ಮುಂಚೆ ಫಸ್ಟ್ ಲ್ಯಾಪ್ಟಾಪ್ ಸರಿ ಮಾಡಿ ಕೊಡಬೇಕು. ಏನು ಮಾಡೋದು, ನೀನು ಒಬ್ಬನೇ ಎಷ್ಟು ಅಂತ ಕಷ್ಟಪಡ್ತೀಯಾ? ಮಾವನ ಹತ್ರ ಟ್ಯೂಷನ್ ಬಗ್ಗೆ ಮಾತಾಡು, ಅಮೂಲ್ಯ ಫ್ರೀ ಟೈಮಲ್ಲಿ ಟ್ಯೂಷನ್ ಮಾಡ್ತಾಳೆ ಅಂತ ಹೇಳು. ತಿಂಗಳಿಗೆ 6-7 ಜನ ಮಕ್ಕಳು ಬಂದರೂ ಸಾಕು, 5-6 ಸಾವಿರ ಆಗುತ್ತೆ. ಮತ್ತು ಪೇರೆಂಟ್ಸ್ ಹತ್ರ ನಾನು ಅಡ್ವಾನ್ಸ್ ಇಡ್ಸ್ಕೊತೀನಿ, ಆ ದುಡ್ಡನ್ನು ನಾನು ನಿನಗೆ ಕೊಡ್ತೀನಿ, ಸದ್ಯಕ್ಕೆ ನಿನಗೆ ಅಷ್ಟು ಸಿಕ್ಕರೂ ಹೆಲ್ಪ್ ಆಗುತ್ತಲ್ವಾ ಅಂತಾಳೆ ಅಮೂಲ್ಯ. ಅಮ್ಮ ತಾಯಿ, ಟ್ಯೂಷನ್ ವಿಷಯ ಮಾತ್ರ ಹೇಳಬೇಡ, ನನಗೆ ಟೆನ್ಷನ್ ಆಗುತ್ತೆ ಅಂತಾನೆ ವಲ್ಲಭ. ಅಲ್ಲ ಅಂತ ಅಮೂಲ್ಯ ಹೇಳುವಾಗ ಸುಮ್ಮನಿರು ಅಂದೆ. ನೋಡು, ಈ ವಿಷಯಕ್ಕೆ ಆಲ್ರೆಡಿ ಅಪ್ಪನ ಹತ್ರ ಬೈಸ್ಕೊಂಡಿದ್ಯಾ, ಒಂದು ಕೆಲಸ ಮಾಡಬೇಡ ಅಂತ ಹೇಳಿದ ಮೇಲೆ ಮಾಡಿದರೆ ಅಪ್ಪಂಗೆ ಕೆಟ್ಟ ಕೋಪ ಬರುತ್ತೆ. ಸೊ ಈ ಟ್ಯೂಷನ್ ವಿಷಯ ನಿನ್ನ ತಲೆಯಿಂದ ಎಲಿಮಿನೇಟ್ ಮಾಡಿಬಿಡು, ದುಡ್ಡಿನ ವಿಷಯ ನಾನು ಹೇಗೋ ಮ್ಯಾನೇಜ್ ಮಾಡ್ತೀನಿ ಅಂತಾನೆ ವಲ್ಲಭ. ಏನು ಇವನು ಹಿಂಗಾಡ್ತಾನೆ, ಮಾವನ ಹತ್ರ ಕೂಲಾಗಿ ಮಾತಾಡಿದರೆ ಅವ್ರು ಒಪ್ಕೋತಾರೆ, ಇವನೇ ಬೇಡ ಅನ್ನೋದು ಅಂತ ಅಮೂಲ್ಯ ಯೋಚನೆ ಮಾಡ್ತಾಳೆ. ಲೂಸು, ನಿನಗೆ ಹೇಳಿದ್ದು ಅರ್ಥ ಆಯ್ತಾ ಅಂತಾನೆ ವಲ್ಲಭ. ಅಲ್ಲ ಕಣೋ, ನೀನೊಬ್ಬನೇ ಎಷ್ಟು ದುಡ್ಡನ್ನು ಹೇಗೆ ಹೊಂದಿಸ್ತೀಯಾ ಅಂತಾಳೆ. ನೀವು ಟ್ಯೂಷನ್ ಮಾಡಿ ಅರ್ನ್ ಮಾಡಿದರೆ ಮಾವಂಗೆ ನಮ್ಮಿಬ್ಬರ ಶೇರ್ನ ಕೊಡ್ಬೋದು, ಎಲ್ಲ ರೀತಿಯಲ್ಲೂ ಹೆಲ್ಪ್ ಆಗುತ್ತೆ, ಯೋಚನೆ ಮಾಡು ಅಂತಾಳೆ ಅಮೂಲ್ಯ. ಯೋಚನೆ ಮಾಡೋದೇನಿಲ್ಲ
ಹೇಳಿದ ಹಾಗೆ ನೀನು ಟ್ಯೂಷನ್ ಮಾಡೋದು ಬೇಡ. ಅದನ್ನು ನೋಡಿ ನಿಮ್ಮಪ್ಪ ಚಿಕ್ಕಪ್ಪ ಬೇಜಾರು ಮಾಡ್ಕೊಳ್ಳೋದು, ನಂದಕುಮಾರ್ ಸೊಸೆ ಕೈಲಿ ಕೆಲಸ ಮಾಡ್ತಿದ್ದಾನೆ ಅಂದ್ಕೊಳ್ಳೋದು ನಮ್ಮ ಅಪ್ಪಂಗೆ ಇಷ್ಟ ಆಗಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ನೀನು ಅಪ್ಪನಿಂದ ಬಯಸ್ಕೊಳ್ಳೋದು ನನ್ನಿಂದ ನೋಡೋಕ್ಕಾಗಲ್ಲ. ದುಡ್ಡಿನ ವಿಷಯ ನಾನು ನೋಡ್ಕೋತೀನಿ, ತಗೋ ಟವಲ್ ಒಣಗಿ ಹಾಕು ಅಂತ ಟವಲ್ ಬಿಸಾಕಿ ಹೋಗ್ತಾನೆ ವಲ್ಲಭ. ಏನು ಇವನು ಹೇಳಿದ್ದೇ ಅರ್ಥ ಮಾಡ್ಕೊಳ್ಳಲ್ಲ. ಅಲ್ಲ, 2 ಕೈ ಸೇರಿದರೆ ತಾನೇ ಕ್ಲ್ಯಾಪ್ ಆಗೋದು ಅಂತಾಳೆ ಅಮೂಲ್ಯ. ಈಚೆ ಎಲ್ಲರೂ ತಿಂಡಿಗೆ ಕೂತಿರ್ತಾರೆ. ಗಿರಿಜಾ ಚಟ್ನಿಗೆ ಉಪ್ಪು ಜಾಸ್ತಿ ಆಯಿತು, ನೋಡ್ಕೊಳ್ಳೋದಲ್ವಾ ಅಂತಾರೆ ನಂದನ್. ಚಟ್ನಿ ನಾನು ಮಾಡಿಲ್ಲ, ಪ್ರಿಯಾನೇ ಮಾಡಿದ್ದು ಅಂತಾರೆ ಗಿರಿಜಾ. ನಾನು ಹೋಗಿ ಬೇರೆ ಮಾಡ್ಕೊಂಡು ಬರ್ತೀನಿ ಅಂತಾಳೆ ಪ್ರಿಯಾ. ಪ್ರಿಯಾ ಅಕ್ಕ 1 ನಿಮಿಷ, ಇವಾಗ ಬೇರೆ ಚಟ್ನಿ ಮಾಡಿದರೆ ಏನು ಚೆನ್ನಾಗಿರುತ್ತೆ. ಎಲ್ಲರೂ ತಿಂಡಿಗೆ ಕೂತಿದ್ದಾರೆ, ಈಗ ನೀವು ಚಟ್ನಿ ಮಾಡೋಕ್ಕೆ ಟೈಮ್ ಆಗುತ್ತೆ. ಅಡುಗೆ ಮಾಡಬೇಕಾದ್ರೆ ಉಪ್ಪು ಹುಳಿ ಖಾರ ಹೆಚ್ಚು ಕಮ್ಮಿ ಆಗ್ತಾನೆ ಇರುತ್ತೆ. ಅದನ್ನು ಸರಿ ಮಾಡೋಕ್ಕಾದ್ರೆ ಆ ಕ್ಷಣಕ್ಕೆ ಮಾಡಿಬಿಡಬೇಕು. 1 ನಿಮಿಷ ಇರಿ ಅಂತ ನೋಡಿ ಈಗ ಚಟ್ನಿಗೆ ನೀರು ಹಾಕಿದ್ದೀನಿ, ಉಪ್ಪು ಹದ ಆಗಿರುತ್ತೆ ಇಷ್ಟೇ ಅಂತಾಳೆ ಮೀನಾ. ಜಾಣೆ ಕಣಮ್ಮ ನೀನು. ಈ ಥರ ಎಡವಟ್ಟಾದಾಗ ಅದನ್ನು ಹೇಗೆ ರಿಪೇರಿ ಮಾಡಬೇಕು ಅಂತ ನಿನಗೆ ಗೊತ್ತಿದೆಯಲ್ಲ ಪ್ರಿಯಾ. ಈ ಥರ ಎಷ್ಟೋ ವಿಚಾರಗಳನ್ನು ನೀನು ಮೀನಾ ನೋಡಿ ಕಲಿಬೇಕು ಅಂತಾರೆ ನಂದನ್. ಕೇಶವ, ಈಗ ನೀನು ಹೊಟ್ಟೆ ತುಂಬ ತಿಂಡಿ ತಿಂದರೆ ನಿನಗೆ OTP ಕೊಡ್ತೀನಿ ಅಂತಾಳೆ ಮೀನಾ. ಕೇಶವನ ಕಿವಿಗೆ ಹೇಳ್ತಾಳೆ, ನಿನಗೆ OTP ಬೇಕೋ ಬೇಡವಾ, ಹೊಟ್ಟೆ ತುಂಬ ತಿಂಡಿ ತಿನ್ನು, OTP ಕೊಡ್ತೀನಿ ಅಂತ ನಂತರ ಗಟ್ಟಿಯಾಗಿ ಹೇಳ್ತಾಳೆ ಮೀನಾ. ಎಲ್ಲರೂ ಶಾಕ್ನಿಂದ ಮೀನಾನೇ ನೋಡ್ತಾರೆ. ಏಯ್ ಮೀನಾ, ಏನೇ ಅದು OTP ಅಂತಾರೆ ಗಿರಿಜಾ. ಅದೇ ಅಕ್ಕ, ನಿನ್ನೆಯಿಂದ ನನಗೂ ಅರ್ಥ ಆಗ್ತಿಲ್ಲ, ಇವರಿಬ್ಬರು OTP ಅಂತ ಮಾತಾಡ್ತಾನೆ ಇದ್ದಾರೆ ಅಂತಾನೆ ಸುಂದ್ರ. ಏನಮ್ಮ ಮೀನು, ಏನಿದು OTP ಅಂದರೆ ಅಂತಾರೆ ನಂದನ್. ಏನಿಲ್ಲ ಮಾಮ ಅಂತಾಳೆ ಮೀನಾ. ಏನೋ ಇದು ಬಾವ, ನಿನ್ನೆಯಿಂದ ಕೇಶವ OTP ಕೊಡು ಅಂತ ಹೇಳ್ತಾನೆ ಇದ್ದಾನೆ, ಇವಳು ಕೊಡೋದಿಲ್ಲ ಅಂತ ಸತಾಯಿಸ್ತಾನೆ ಇದ್ದಾಳೆ. ಇವತ್ತು ನಮ್ಮೆಲ್ಲರ ಎದುರು ಮೀನಮ್ಮ ಕೇಶವಂಗೆ OTP ಕೊಡಲೇಬೇಕು, ಕೊಡೋಕೆ ಹೇಳಿ ಬಾವ ಅಂತಾನೆ ಸುಂದ್ರ. ಏಯ್ ಮೀನಾ, ಯಾಕೆ ಹಾಗೆ ಮಾಡ್ತೀಯಾ? ಅದಕ್ಕೇನೆ ಕೇಶವ ಬೆಳಗ್ಗೆಯಿಂದ ಸಪ್ಪಗಿರೋದು, ಅದೆಂಥದ್ದು OTP ಕೊಟ್ಬಿಡೆ ಅಂತಾರೆ ಗಿರಿಜಾ. ಅಮ್ಮ, OTP ಅಂದರೆ 1 ಟೈಮ್ ಪಾಸ್ವರ್ಡ್ ಅಂತ ಅರ್ಥ. ಕೇಶವಣ್ಣ, ನೀನ್ಯಾಕೆ OTP ಕೇಳ್ತಿದ್ಯಾ ಅತ್ತಿಗೆ ಹತ್ರ ಅಂತಾನೆ ವಲ್ಲಭ. ಏನಕ್ಕೂ ಇಲ್ಲ ಅಂತ ಕೇಶವ ಹೇಳ್ತಾನೆ. ಕೇಶವ, ಏನಾದರೂ ತಗೋಬೇಕಿತ್ತಾ, ಅದಕ್ಕೆ ಮೀನಾ ಅವರು ಕಾರ್ಡ್ ಯೂಸ್ ಮಾಡಿ OTP ಕೇಳ್ತಿದ್ಯಾ ಅಂತಾನೆ ಮಾಧವ. ಏನು ತಗೋಬೇಕಂತಿದ್ಯಾ ಕೇಶವಣ್ಣ ಅಂತಾಳೆ ರಕ್ಷಾ. ಆಮೇಲೆ ಸಿಗು ಹೇಳ್ತೀನಿ ಅಂತಾನೆ ಕೇಶವ. ಅಕ್ಕ, ಬಾವಂಗೆ OTP ಬೇಕಂತೆ, ಕೊಟ್ಬಿಡಿ ಅಲ್ಲ ಅಂತಾಳೆ ಅಮೂಲ್ಯ. ಮೀನಾ, ಇಷ್ಟು ಜನ ಹೇಳ್ತಿದ್ದಾರೆ, ಕೊಡು OTPನ ಅಂತಾನೆ ಕೇಶವ ಸುಮ್ಮನೆ ಇರೋ ಅಂತಾಳೆ ಮೀನಾ. ಕೇಶವ, ಅಷ್ಟು ಅರ್ಜೆಂಟ್ ಇದ್ದರೆ ನನ್ನ ಕಾರ್ಡ್ ಉಪಯೋಗಿಸು, ನಾನು ನಿನಗೆ OTP ಕೊಡ್ತೀನಿ ಅಂತಾನೆ ಮಾಧವ. ನಾನು ಕೊಡ್ತೀನಿ ಅಂತಾನೆ ವಲ್ಲಭ. ನಾನು ಕೊಡ್ತೀನಿ ಅಂತ ಸುಂದ್ರ. ಬೇಡ ಬೇಡ ಅಂತ ಕೇಶವ ಅಲ್ಲಿಂದ ಎದ್ದು ಹೋಗ್ತಾನೆ. ಮೀನಾ ನಾಚ್ಕೋತಾಳೆ. ಏ ಕೇಶವ, ನನಗೆ OTP ಅಂದರೆ ಗೊತ್ತಾಯಿತು, ಬ್ಯಾಂಕ್ನವರು ಫೋನ್ ಮಾಡಿ ಯಾರಿಗೂ OTP ಹೇಳಬೇಡ ಅಂತಾರಲ್ಲ ಅದು ಅಲ್ವಾ ಅಂತಾನೆ ಸುಂದ್ರ. ಆ ವಿಷಯ ಬಿಡು ಮಾವ ಪ್ಲೀಸ್ ಅಂತಾನೆ ಕೇಶವ. ನೀನೇನಾದರೂ OTP ವಿಷಯ ಹೇಳಿಲ್ಲ ಅಂದರೆ ನನ್ನ ಮೇಲಾಣೆ ಅಂತಾನೆ ಸುಂದ್ರ. ಹೇಳ್ತೀನಿ, ಕಣ್ಣು ಮುಚ್ಕೋ ಅಂತಾನೆ ಕೇಶವ. ಸುಂದ್ರ ಕಣ್ಣು ಮುಚ್ಕೊಂಡು ನಿಂತ್ಕೋತಾನೆ. ಆಗ ಕೇಶವ ಸುಂದ್ರಂಗೆ ಕಿಸ್ಕೊಟ್ಟು ನಾಚಿಕೊಂಡು ಅಲ್ಲಿಂದ ಹೋಗ್ತಾನೆ. ಪ್ರಥಮ ಚುಂಬನ ನನ್ನ ಹೆಂಡ್ತಿನೇ ಕೊಡಬೇಕು ಅಂತ ಕನಸಿಟ್ಕೊಂಡಿದ್ನಲ್ಲೋ, ಎಲ್ಲ ಹಾಳು ಮಾಡಿದೆ ಅಂತ ಸುಂದ್ರ ಹೇಳ್ತಾನೆ. ಈಚೆ ನಂದನ ಅಂಗಡಿಯಲ್ಲಿ ಕೇಶವ, 1-2 ಕೆಲಸ ಹೇಳ್ತೀನಿ ಮಾಡ್ಕೊಂಡು ಬರ್ತೀಯಾ ಅಂತಾರೆ. ಹಾಂ ಅಪ್ಪ ಅಂತಾನೆ ಕೇಶವ. ಮಂಜಣ್ಣನ ಅಂಗಡಿಗೆ ಹೋಗು, ಸುಮಾರು ಐಟಮ್ ಡೆಲಿವರಿ ಕೊಟ್ಟಿದ್ದೀವಿ, ಹೋಗಿ ಲೆಕ್ಕಾಚಾರ ಮಾಡಿ ದುಡ್ಡು ಇಸ್ಕೊಂಡು ಬಾ. ಆಮೇಲೆ ಇದು ಪಾಪಣ್ಣ ಅಂತ ಇವ್ರ ಮೇಲೆ ನಮ್ಮ ಅಂಗಡಿಗೆ ಶೇಂಗಾ ಸಪ್ಲೈ ಮಾಡ್ತಾರೆ, ಅವ್ರ ಅಂಗಡಿಗೆ ಹೋಗಿ ಯಾವ ಶೇಂಗಾ ಚೆನ್ನಾಗಿದೆ ಅಂತ, ಕ್ವಾಲಿಟಿ ಚೆನ್ನಾಗಿದೆ ಅಂತ ನೋಡಿ, ನಮ್ಮ ಅಂಗಡಿಗೆ ಯಾವುದು ಹೆಚ್ಚು ಹೋಗುತ್ತೆ ಅಂತ ನೋಡಿ ನೀನೇ ಆರ್ಡ್ರ್ ಕೊಟ್ಟು ಬರಬೇಕು, ಸರಿನಾ ಅಂತಾರೆ ನಂದನ್. ಸರಿ ಆಯ್ತಪ್ಪ ಅಂತ ಕೇಶವ ಹೋಗ್ತಾನೆ. ಈಚೆ ಗಿರಿಜಾ ಹತ್ರ ಮೀನಾ ಅಮೂಲ್ಯ ಬಂದು, ಅತ್ತೆ ನಾವಿಬ್ಬರು ಹೊರಡ್ತೀವಿ ಅಂತಾರೆ. ಇಬ್ಬರು ಬಂದ್ರಾ? ಅಡುಗೆ ಮನೇಲಿ ಡಬ್ಬ ರೆಡಿ ಮಾಡಿ ಇಟ್ಟಿದ್ದೆ, ತಗೊಂಡ್ರಾ ಅಂತಾರೆ ಗಿರಿಜಾ. ತಗೊಂಡ್ವಿ ಅಂತಾಳೆ ಮೀನಾ. ಆಗ ಅಡುಗೆ ಮನೆಯಲ್ಲಿ ಶಬ್ದ ಕೇಳಿ, ಏನದು ಅಡುಗೆ ಮನೆಯಲ್ಲಿ ಸದ್ದು, ಇಲ್ಲಿ ಸೇರ್ಕೊಂಡಿದ್ಯಾ ಅಂತಾಳೆ ಮೀನಾ. ಇಲ್ಲ, ಪ್ರಿಯಾ ಸೇರ್ಕೊಂಡಿದ್ದಾಳೆ ಅಂತಾರೆ ಗಿರಿಜಾ. ಪ್ರಿಯಾ ಅಕ್ಕ ಅಡುಗೆ ಮನೇಲಿದ್ದರೆ ನಿಮಗೆ ಎಂಟ್ರಿನೇ ಇಲ್ಲ ಅಲ್ವಾ ಅಂತಾಳೆ ಮೀನಾ. ಯಾಕೆ ಈ ತರಹ ಅತಿ ಮಾಡ್ತಾಳೋ, ಈ ರೀತಿ ಖಾಲಿ ಕೂತು ನನಗಂತೂ ಸಾಕಾಯಿತು. ಈಗ ನೋಡು, ಇನ್ನು ಸ್ವಲ್ಪ ಹೊತ್ತಿಗೆ ಗಂಡಂಗೆ ಅಂಗಡಿಗೆ ಡಬ್ಬಿ ರೆಡಿ ಮಾಡಿಕೊಂಡು ಹೋಟೆಲ್ ಅವ್ರ ಥರ ಹೊರಟೇ ಬಿಡ್ತಾಳೆ ಅಂತಾರೆ ಗಿರಿಜಾ. ಅತ್ತೆ, ಪ್ರಿಯಾ ಅಕ್ಕ ಇಡೀ ಮನೆನ ಅವ್ರ ಕಂಟ್ರೋಲ್ಗೆ ತಗೋಬೇಕು ಅಂತ ಅಂದ್ಕೊಂಡಿದ್ದಾರೆ ಅನಿಸುತ್ತೆ ಅಂತಾಳೆ ಅಮೂಲ್ಯ. ಹ್ಞೂ ಅತ್ತೆ, ನೀವು ಸುಮ್ಮನೆ ಇದ್ದರೆ ಅವ್ರು ಹೇಳಿದ ಹಾಗೆ ಕೇಳಬೇಕಾಗುತ್ತೆ ಅಂತಾಳೆ ಮೀನಾ. ಹಾಗಾಗಬಾರ್ದು ಅಂತ ಕೂಗ್ತಾರೆ ಗಿರಿಜಾ. ಹಾಗಾದರೆ ಮೊದಲು ನಿಮ್ಮ ಸೊಸೆನ ಹಿಡ್ತಕ್ಕೆ ತಗೊಳ್ಳಿ, ಅಡುಗೆ ಮನೆನ ನಿಮ್ಮ ವಶ ಮಾಡ್ಕೊಳ್ಳಿ ಅಂತಾಳೆ ಮೀನಾ. ಅದು ಹೇಗೆ ಅಂತಾರೆ ಗಿರಿಜಾ. ಹಾಗಾದರೆ ಒಂದು ಕೆಲಸ ಮಾಡಿ, ಕ್ಲೋಸ್ ಯುವರ್ ಐಸ್. ನೀವು ಯಾರು ಹೇಳಿ? ಗಿರಿಜಾ ನಂದಕುಮಾರ್. ಈ ಮನೆ ನಿಮ್ಮದು, ಈ ಮನೆನ ಪ್ರಿಯಾ ಕಂಟ್ರೋಲ್ಗೆ ಕೊಡಬಾರ್ದು. ಕಮಾನ್ ಗಿರಿಜಾ, ಕಮಾನ್ ಅತ್ತೆ, ಓಪನ್ ಯುವರ್ ಐಸ್ ಅಂತ ಮೀನಾ ಅಮೂಲ್ಯ ಹೇಳ್ತಾರೆ. ಆಗ ಗಿರಿಜಾ ಸಿಟ್ಟಾಗ್ತಾರೆ. ನೋಡಮ್ಮು, ಅತ್ತೆ ನಾಗವಲ್ಲಿಯಾಗಿ ಬದಲಾಗಿದ್ದಾರೆ ಅತ್ತೆ, ನಾವೀಗ ಹೊರಡ್ತೀವಿ, ಬರೋ ಅಷ್ಟರಲ್ಲಿ ಅಡುಗೆ ಮನೆ ನಿಮ್ಮ ವಶದಲ್ಲಿ ಇರಬೇಕು ಅಂತಾಳೆ ಮೀನಾ. ನಂತರ ಇಬ್ಬರು ಅಲ್ಲಿಂದ ಹೋಗ್ತಾರೆ. ನಾನು ಏನಾದರೂ ಮಾಡಲೇಬೇಕು, ಪ್ರಿಯಾ ಬೇಕಿದ್ರೆ ಅವಳ ಗಂಡನಿಗೆ ಊಟ ತಗೊಂಡು ಹೋಗ್ಕೊಡ್ಲಿ, ನನ್ನ ಗಂಡ ಮನೆಗೆ ಬರಬೇಕು ಅಂತಾರೆ ಗಿರಿಜಾ. ಈಚೆ ಕೇಶವ, ಮಂಜಣ್ಣ ಹೇಗಿದ್ದೀರಾ ಅಂತಾನೆ.
ಚೆನ್ನಾಗಿದ್ದೀನಿ ಅಂತಾರೆ. ಜನವರಿ, ಫೆಬ್ರವರಿ, ಮಾರ್ಚ್ ತಿಂಗಳಲ್ಲಿ ನಿಮ್ಮ ಹತ್ರ ಮೈದಾ ಹಿಟ್ಟು, ಗೋಧಿ ಹಿಟ್ಟು, ತುಪ್ಪ, ಕಡಲೆಕಾಯಿ ಎಣ್ಣೆ ತಗೊಂಡಿದ್ವಿ, ಲೆಕ್ಕ ಹಾಕ್ಕೊಂಡು ಬಂದಿದ್ದೀನಿ ಅಂತಾನೆ ಕೇಶವ. ಅಪ್ಪ ಹೇಳಿದ್ದಾರೆ ಕೇಶವ, ನಂದು 4350, 50 ಬಿಟ್ಬಿಡಿ, 4300 ಕೊಟ್ಟು ಕಳಿಸಿ ಅಂದರು. ತಗೋ ಅಪ್ಪ, 4300 ಇದೆ. ನಿಮ್ಮ ಅಪ್ಪ ನಿಮ್ಮ ಬೆನ್ನ ಹಿಂದೆ ನಿಂತಿದ್ದಾರೆ, ಆದರೆ ನಾವೇ ಇಲ್ಲಿ ಕಷ್ಟಪಡಬೇಕು. ಏನಾಯಿತು ಕೇಶವ, ಕೊಟ್ಟಿರೋ ದುಡ್ಡು ಸರಿಯಾಗಿದೆಯಾ? ನಂದಣ್ಣನೇ ಹೇಳಿದ್ದು ನಾನು 4300 ಕೊಡು ಅಂತ, ಲೆಕ್ಕ ತಪ್ಪಿದ್ಯಾ ಅಂತಾರೆ ಮಂಜಣ್ಣ. ಇಲ್ಲ ಮಂಜಣ್ಣ, ಅಪ್ಪ ಹೇಳಿದ್ದಾರೆ ಅಂದಮೇಲೆ ಸರಿಯಾಗಿರುತ್ತೆ, ನಾನು ಇನ್ನು ಬರ್ತೀನಿ ಅಂತಾನೆ ಕೇಶವ. ಈಚೆ ಗಿರಿಜಾ ಸಿಟ್ಟಿಂದ ಸೋಫಾ ಮೇಲೆ ಕೂತಿರ್ತಾರೆ. ಆಗ ಪ್ರಿಯಾ ಬಂದು, ಅತ್ತೆ ನಾನು ನಮ್ಮ ಮನೆಯವರಿಗೆ ಮತ್ತು ಮಾವಂಗೆ ಊಟ ಕೊಟ್ಟು ಬರ್ತೀನಿ ಅಂತಾಳೆ. ಆಗ ಗಿರಿಜಾ, ನಿಂತ್ಕೋ ಪ್ರಿಯಾ, ನೀನು ಬೇಕಾದರೆ ನಿನ್ನ ಗಂಡಂಗೆ ಊಟ ತೊಗೊಂಡು ಹೋಗು, ಆದರೆ ಅಂಗಡಿಗೆ ನೀನು ಊಟ ತೊಗೊಂಡು ಹೋಗೋ ಆಗಿಲ್ಲ ಅಂತಾರೆ ಗಿರಿಜಾ. ಯಾಕತ್ತೆ ಪ್ರತಿ ಸರ್ತಿ ನಾನು ಊಟ ತೊಗೊಂಡು ಹೋಗುವಾಗಲೂ ತೊಗೊಂಡು ಹೋಗಬೇಡ ಅಂತ ತಡಿತೀರಾ ಅಂತಾಳೆ ಪ್ರಿಯಾ. ನಾನು ಹೇಳಿದ ಅಷ್ಟು ಮಾಡು ಅಂತಾರೆ ಗಿರಿಜಾ. ನನಗೋಸ್ಕರ ಅಂಗಡೀಲಿ ಸುಂದರ, ಮಾವ ಎಲ್ಲರೂ ಕಾಯ್ತಿರ್ತಾರೆ, ಹೋಗಿ ಬರ್ತೀನಿ ಅಂತಾಳೆ ಪ್ರಿಯಾ. ಇಲ್ಲಿ ನಾನು ಮಾತಾಡ್ತಿದ್ದೀನಿ ತಾನೇ, ಅಂದರೆ ಏನು ನನ್ನ ಮಾತಿಗೆ ಬೆಲೆ ಇಲ್ವಾ? ಸುಮ್ಮನೆ ನಾನು ಹೇಳ್ದಷ್ಟು ಮಾಡು, ಸಿಟ್ಟು ಬರ್ಸ್ಬೇಡ ಅಂತಾರೆ ಗಿರಿಜಾ. ಯಾಕತ್ತೆ ಹಠ ಮಾಡ್ತಿದ್ದೀರಾ ಅಂತಾಳೆ ಪ್ರಿಯಾ. ನಾನು ನಿನಗೆ ಮೊದಲನೇ ದಿನವೇ ಹೇಳಿದೆ ಪ್ರಿಯಾ, ನೀನು ಅಂಗಡಿಗೆ ಊಟ ತೊಗೊಂಡು ಹೋಗೋದು ಬೇಡ ಅಂತ, ಆದರೆ ನೀನು ನನ್ನ ಮಾತೇ ಕೇಳಲಿಲ್ಲ. ಈಗಲೂ ಹೇಳ್ತಿದ್ದೀನಿ, ಮಾಧವಂಗೆ ಬೇಕಿದ್ರೆ ನೀನು ಊಟ ತೊಗೊಂಡು ಹೋಗು, ಅದಕ್ಕೆ ನಾನೇನು ಬೇಡ ಅನ್ನಲ್ಲ. ಇವತ್ತಿಂದ ನಿನ್ನ ಮಾವ ಮನೆಗೆ ಊಟಕ್ಕೆ ಬರ್ತಾರೆ ಅಂತಾರೆ ಗಿರಿಜಾ. ಮಾವಂಗೆ ಫೋನ್ ಮಾಡಿ, ಮಾವ ಊಟ ತೊಗೊಂಡು ಬಾ ಅಂದರೆ ಹೋಗ್ತೀನಿ, ಬೇಡ ಅಂದರೆ ಹೋಗಲ್ಲ ಅಂತಾಳೆ ಪ್ರಿಯಾ. ನಿನ್ನ ಮಾವನ ಮಾತಿಗೆ ಮಾತ್ರ ಬೆಲೆ, ನನ್ನ ಅತ್ತೆ ಮಾತಿಗೆ ಬೆಲೆ ಇಲ್ವಾ ಅಂತಾರೆ ಗಿರಿಜಾ. ಒಂದು ನಿಮಿಷ, ಮಾವನ್ ಕಾಲ್ ಮಾಡ್ತೀನಿ ಕೇಳಿಸ್ಕೊಳ್ಳಿ ಅಂತ ನಂದನ್ಗೆ ಕಾಲ್ ಮಾಡಿ, ಮಾವ ನಿಮಗೆ ಅಂಗಡಿಗೆ ಊಟ ತರೋದ್ರಿಂದ ನಿಮ್ಗೇನಾದರೂ ತೊಂದರೆನಾ ಅಂತಾಳೆ ಪ್ರಿಯಾ. ಯಾಕಮ್ಮ ಏನಾಯಿತು? ನೀನು ಊಟ ತರೋದ್ರಿಂದ ನಮ್ಮ ಸಮಯ ಉಳಿಯುತ್ತೆ, ಅವತ್ತೇ ಹೇಳಿದ್ನಲ್ಲ ತಗೊಂಡು ಬಾ ಅಂತ, ಈಗೇನಾಯಿತು? ನಿನಗೇನಾದರೂ ತೊಂದರೆ ಆಗೋದಾದರೆ ಬೇಡಮ್ಮ, ಪರವಾಗಿಲ್ಲ ಅಂತಾರೆ ನಂದನ್. ನನಗೇನು ಕಷ್ಟ ಇಲ್ಲ ಮಾವ, ನಾನು ತೊಗೊಂಡು ಬರ್ತೀನಿ ಅಂತಾಳೆ ಪ್ರಿಯಾ. ಕಾಲ್ ಕಟ್ ಮಾಡಿ, ನೋಡಿದ್ರ ಅತ್ತೆ, ಮಾವನ್ನೇ ತಗೊಂಡು ಬಾ ಅಂತ ಹೇಳಿದರು, ನಾನು ಬರ್ತೀನಿ ಅಂತ ಪ್ರಿಯಾ ಹೋಗ್ತಾಳೆ. ಈಚೆ ಮೀನಾ ಅಮೂಲ್ಯ ಹತ್ರ, ನನ್ನ ಫ್ರೆಂಡ್ ಕವಿತಕ್ಕ ಅಂತ ಇದ್ದಾರೆ, ಅವ್ರ ಮಕ್ಕಳಿಗೆ ಹೋಮ್ ಟ್ಯೂಷನ್ ಮಾಡೋರನ್ನು ಹುಡುಕ್ತಿದ್ದಾರೆ ಅಂತಾಳೆ. ನನಗೆ ಆ ಕೆಲಸ ಬೇಕೇ ಬೇಕು ಅಕ್ಕ ಅಂತಾಳೆ ಅಮೂಲ್ಯ. ಅಮ್ಮು, ಈ ವಿಷಯ ಪ್ರಿಯಾ ಅಕ್ಕಂಗೆ ಮಾತ್ರ ಗೊತ್ತಾಗಬಾರ್ದು, ಬೇರೆ ಯಾರಿಗೆ ಗೊತ್ತಾದರೂ ತೊಂದರೆ ಇಲ್ಲ ಅಂತಾಳೆ ಮೀನಾ. ಈಚೆ ಗಿರಿಜಾ ಸೋಫಾದಲ್ಲಿ ಕೂತಿರ್ತಾರೆ. ಆಗ ಮೀನಾ ಮತ್ತು ಅಮೂಲ್ಯ ಬರ್ತಾರೆ. ಅತ್ತೆ, ನಾನು ಅಮ್ಮು ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಅಂತಾಳೆ ಮೀನಾ. ಆಗ ಪ್ರಿಯಾ, ಒಂದು ನಿಮಿಷ ಮೀನಾ ಅವರೇ, ನೀವು ನಿಜವಾಗ್ಲೂ ದೇವಸ್ಥಾನಕ್ಕೆ ಹೊರಟಿದ್ದೀರಾ ಅಂತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.